ಹೊಂಬಾಳೆ ಫಿಲ್ಮ್ಸ್ನ ಬಹು ನಿರೀಕ್ಷಿತ ಚಿತ್ರ ಸಲಾರ್ ಬಿಡುಗಡೆಯಾಗಿ ಮೊದಲ ದಿನವೇ ಅದ್ಭುತ ಪ್ರತಿಕ್ರಿಯೆಯೊಂದಿಗೆ ಚಿತ್ರವು ವರ್ಲ್ಡ್ ವೈಡ್ 175 ಕೋಟಿ ಗಳಿಸುವುದರ ಮೂಲಕ ಈ ವರ್ಷದ ಭಾರತೀಯ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಗಳಿಕೆ ಕಂಡ ಚಿತ್ರವಾಗಿ ಹೊರಹೊಮ್ಮಿದೆ. ನಿರ್ದೇಶಕ ಪ್ರಶಾಂತ್ ನೀಲ್ ರವರ KGF 2 ಚಿತ್ರದ ನಂತರ ಪ್ರಭಾಸ್ ಫ್ಯಾನ್ಸ್ ಕಣ್ಣಿಗೆ ಎಣ್ಣೆ ಬಿಟ್ಟು ಸತತ 3 ವರ್ಷದಿಂದ ಕಾಯುತ್ತಿದ್ದ ಸಲಾರ್ ಚಿತ್ರವನ್ನು ಕಣ್ತುಂಬಿಕೊಂಡಿದ್ದಾರೆ. ಹಾಗೆ ಅದ್ಭುತ ಓಪನಿಂಗ್ ನೀಡುವ ಮೂಲಕ ಬಾಹುಬಲಿ 2 ಚಿತ್ರದ ನಂತರ ಸತತ 3 ಸೋಲು ಕಂಡ ಪ್ರಭಾಸ್ಗೆ ಕೊನೆಗೂ ಪ್ರೇಕ್ಷಕ ಸಲಾರ್ ಮೂಲಕ ಜೈ ಎಂದಿದ್ದಾರೆ. ಅಂದ ಹಾಗೆ ಈ ಚಿತ್ರದಲ್ಲಿ ತೊಡಗಿಸಿಕೊಂಡ ಪ್ರಮುಖ 10 ಕಲಾವಿದರು ಎಷ್ಟು ಸಂಭಾವನೆಯನ್ನು ಪಡೆದುಕೊಂಡಿದ್ದಾರೆ ಎನ್ನುವ ಮಾಹಿತಿಯನ್ನು ನೋಡೋಣ. ನಂಬರ್ 10 ಈನು ಆನಂದ್. ಈ ಚಿತ್ರದಲ್ಲಿ ನಟಿಸುವುದಕ್ಕಾಗಿ ಅವರು 25 ಲಕ್ಷ ಸಂಭಾವನೆಯನ್ನು ಪಡೆದುಕೊಂಡಿದ್ದಾರೆ. ನಂಬರ್ 9 ಶ್ರೇಯಾ ರೆಡ್ಡಿ. ಇವರು ಕೂಡ ಈ ಚಿತ್ರಕ್ಕಾಗಿ 25 ಲಕ್ಷ ಸಂಭಾವನೆ ಪಡೆದಿದ್ದಾರೆ. ನಂಬರ್ 8 KGF 2 ಚಿತ್ರದಲ್ಲಿ ತಾಯಿಯ ಪಾತ್ರ ಮಾಡಿದ ಈಶ್ವರಿ ರಾವ್ ಈ ಚಿತ್ರದಲ್ಲೂ ತಾಯಿಯ ಪಾತ್ರವನ್ನು ಮುಂದುವರಿಸಿದ್ದಾರೆ. ಈ ಚಿತ್ರಕ್ಕಾಗಿ ಇವರು 50 ಲಕ್ಷ ಸಂಭಾವನೆ ಪಡೆದಿದ್ದಾರೆ. ನಂಬರ್ 7 ಭುವನ್ ಗೌಡ. ಸಲಾರ್ ಚಿತ್ರದ ಸಿನಿಮಾಟೋಗ್ರಾಫರ್ ಆದ ಭುವನ್ ಗೌಡರವರಿಗೆ 2 ಕೋಟಿ ಸಂಭಾವನೆಯನ್ನು ನೀಡಲಾಗಿದೆ. ನಂಬರ್ 6 ರವಿ ಬಸ್ರೂರು. ಸಂಗೀತ ನಿರ್ದೇಶಕ ರವಿ ಬಸ್ರೂರು ಈ ಚಿತ್ರಕ್ಕಾಗಿ 2 ಕೋಟಿ 50 ಲಕ್ಷ ಸಂಭಾವನೆಯನ್ನು ತಮ್ಮ ಜೋಳಿಗೆಗೆ ತುಂಬಿಸಿಕೊಂಡಿದ್ದಾರೆ. ನಂಬರ್ 5 ಜಗಪತಿ ಬಾಬು. ಇವರು ಈ ಚಿತ್ರಕ್ಕಾಗಿ 4 ಕೋಟಿ ಸಂಭಾವನೆಯನ್ನು ಪಡೆದಿದ್ದಾರೆ. ನಂಬರ್ 4 ಪೃಥ್ವಿರಾಜ್ ಸುಕುಮಾರನ್. ಇವರು ಕೂಡ ಈ ಚಿತ್ರಕ್ಕಾಗಿ 4 ಕೋಟಿಯನ್ನು ಪಡೆದಿದ್ದಾರೆ. ನಂಬರ್ 3 ಶ್ರುತಿ ಹಾಸನ್. ಇನ್ನು ಚಿತ್ರದ ನಾಯಕಿ ಶ್ರುತಿ ಹಾಸನ್ಗೆ 8 ಕೋಟಿ ಸಂಭಾವನೆಯನ್ನು ನೀಡಲಾಗಿದೆ. ನಂಬರ್ 2 ಪ್ರಶಾಂತ್ ನೀಲ್. ಚಿತ್ರದ ನಿರ್ದೇಶಕ ಪ್ರಶಾಂತ್ ನೀಲ್ ರವರಿಗೆ ಈ ಚಿತ್ರಕ್ಕಾಗಿ ಬರೋಬ್ಬರಿ 50 ಕೋಟಿ ಸಂಭಾವನೆಯನ್ನು ನೀಡಲಾಗಿದೆ. ನಂಬರ್ 1 ಪ್ರಭಾಸ್. ಚಿತ್ರದ ನಾಯಕ ಪ್ರಭಾಸ್ಗೆ ಬರೋಬ್ಬರಿ 100 ಕೋಟಿ ಸಂಭಾವನೆಯನ್ನು ನೀಡಿದ್ದಾರೆ. ಹಾಗೂ ಚಿತ್ರದ ಲಾಭಾಂಶದಲ್ಲಿ 10% ಪ್ರಭಾಸ್ಗೆ ನೀಡುವ ಒಪ್ಪಂದವೂ ಆಗಿದೆ. ಒಟ್ಟಾರೆಯಾಗಿ 300 ಕೋಟಿ ಬಜೆಟ್ನಲ್ಲಿ ತಯಾರಾದ ಸಲಾರ್ ಚಿತ್ರವು ಮುಂದಿನ ದಿನಗಳಲ್ಲಿ 1000 ಕೋಟಿಯ ಗಡಿಯನ್ನು ದಾಟುತ್ತಾ ಎನ್ನುವುದನ್ನು ಕಾದು ನೋಡಬೇಕಾಗಿದೆ.